ಹಲೋ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾನು ಸುಷ್ಮಾ, ನಾನು ಕನ್ನಡ ವ್ಲಾಗ್ಸ್ ಮಾಡ್ತೀನಿ. ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ನೋಡಿ. ನಾನು ಯಾವುದೇ ಹೊಸ ವಿಡಿಯೋ ಹಾಕಿದ್ರು ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಇವತ್ತು ನಾನು ಅಪ್ಪು ಪ್ರಜ್ವಲ್ ಅವರು ಸ್ವಲ್ಪ ಹೊರಗಡೆ ಹೋಗ್ತಾ ಇದ್ದೀವಿ. ರಕ್ಷಾಬಂಧನಕ್ಕೆ ಶಾಪಿಂಗ್ ಎಲ್ಲ ಇದೆ, ಹಾಗಾಗಿ ರಾಖಿ ಎಲ್ಲ ತರೋಣ ಅಂತ. ಅದ್ರ ಜೊತೆಗೆ ಕೊರಿಯರು ಮಾಡೋದಿದೆ, ನೋಡೋಣ. ಅಲ್ಲಿ ಹೋದರೆ ಆ ಕೆಲಸನ ಮುಗಿಸ್ಕೋಬೇಕು. ಇವಾಗ ಹೊರಟಿದ್ದೀವಿ. ಅಪ್ಪು ನನ್ನನ್ನು ಬಿಟ್ಟು ಹೋಗಿ ಕೂತಿದ್ದಾನೆ. ಅಪ್ಪು, ಅಮ್ಮ ಬೇಡ, ಅಮ್ಮ ಎಲ್ಲಿ ಕೂತ್ಕೊಳ್ತೀನಿ ಅಲ್ಲಿ. ಇವತ್ತು ಚೆನ್ನಾಗಿ ಬಿಸಿಲಿದೆ, ಹಾಗಾಗಿ ಅಪ್ಪನ ಕರ್ಕೊಂಡಿದ್ದೀವಿ. ಇಲ್ಲ ಅಂದರೆ ಬಿಟ್ಟು ಹೋಗ್ತಿದ್ದೆ. ಸೋನು ಬರೋ ಟೈಮ್ ಆಯಿತು, ಅವಳ ಜೊತೆ ಕೂರಿಸ್ತಾ ಇದ್ದೆ. ಬಿಸಿಲಿರೋದ್ರಿಂದ ಹೋಗೋಣ. ಇವಾಗ ಬಂದ ತಕ್ಷಣ ಅವರಿಬ್ಬರ ಜೊತೆ ಕೂತ್ಕೊಂಡು ಆಟ ಆಡ್ತಾ ಇದ್ದಾನೆ. ಅವನು ಫುಲ್ಲು ಜ್ವರ. ಚೋಟು, ರಜಾನ ಇವತ್ತು ನೀನು? ಹಾಂ, ಎಷ್ಟು ದಿನ ಆಯ್ತು? 4 days. ಅಪ್ಪ ಕೈ ತೋರ್ಸು. ಎಂತದು? ಅಯ್ಯಯ್ಯೋ, ಬೇಡ ಬಿಡ, ಬೇಡ ಬಿಡ, ಬಾ 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 ಬಾ. ಐಶ್ಯ, ಹಾಂ, ಚೋಟ ಕೊಡು. ಬಾಯ್ ಮಾಡು, ಬಾಯ್. ಚೋಟು, ಅಪ್ಪು ಬಾಯ್ ಮಾಡು, ಹೋಗೋಣ. ಬಾಯ್ ಮಾಡು, ಅಣ್ಣಂಗೆ ಬಾಯ್ ಮಾಡ್ತೀನಿ. ಕಡ್ಡಿ ಅಲ್ಲ, ಕೋಳಿ ಕರಿತೀನಿ. ಕೋಳಿ ಬೋ 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 ಬೋ. ಓ, ಮಳೆ ಬರ್ತಿದೆ. ಹೋಯ್, ಮಳೆ ಬರ್ತಿದೆ. ಬಾಯ್ ಮಾಡ್ತೀನಿ. ಸಂಚು, ನಂಗೆ ಬಾಯ್ ಮಾಡಿ, ಹೋಗೋಣ. ಬಾಯ್ ಮಾಡು. ಬಾಯ್ ಸಂಚು. ಮೊಟ್ಟೆ ಬೋಂಡ ತಗೊಂಡಿದ್ದೀವಿ ಕೋಟೇಶ್ವರದಲ್ಲಿ, ಫೇಮಸ್ ಶಾಪಲ್ಲಿ. ಫುಲ್ ರಶ್, ವೆಯ್ಟಿಂಗ್. ಪ್ರಜ್ವಲ್ ಅವರು ಆಲ್ರೆಡಿ ಪಾರ್ಸಲ್ ತೊಗೊಂಡಿದ್ದೀವಿ ಮನೆಗೆ. ಎಗ್ ಚಿಲ್ಲಿ ಆರ್ಡರ್ ಮಾಡಿದ್ದೀವಿ, ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀವಿ. ಫೈನಲಿ ಎಗ್ ಚಿಲ್ಲಿ ಸಿಕ್ತು. ಫುಲ್ ರಶ್ ಇದೆ. ಅಷ್ಟೇ. ಫೈನಲಿ ಇಲ್ಲಿ ರಾಖಿ ತಗೊಂಡು ಅಪ್ಪು ವೆಯ್ಟಿಂಗ್. ಆಲ್ರೆಡಿ ಕತ್ಲೆ ಆಗ್ತಾ ಬಂತು, ಹೊರಡ್ಬೇಕಿನ್ನ ಮನೆಗೆ. ಪ್ರಜ್ವಲ್ ಅವರು ಮೀನು ತಗೊಬಂದಿದ್ದಾರೆ. ಒಂದೇನಾ? ಯಾವ್ದಿದು? ಮುರಿಯಾ. ಅಪ್ಪು ಹಿಡ್ಕೊಳ್ತಿ. ಅಯ್ಯೋ ಚಿಚ್ಚಿ ಚಿನ್ನಿ. ಊಟಕ್ಕೆ ರೆಡಿ ಮಾಡ್ತಾ ಇದ್ದೀನಿ. ರವೆ ಹಾಕಿ ಉಪ್ಪಿಟ್ಟು ಥರ ಮಾಡ್ತಾ ಇದ್ದೀನಿ. ಅವನಿಗೆ ರೈಸ್ ತಿಂತಾ ಇಲ್ಲ, ಸ್ವಲ್ಪ ಬಾಯಿ ರುಚಿ ಇಲ್ಲ ಅನ್ಸುತ್ತೆ, ಹಾಗಾಗಿ ರೈಸ್ ತಿಂತಾ ಇಲ್ಲ. ಅವನಿಗೆ ಉಪ್ಪಿಟ್ಟು ಕೊಡ್ತಾ ಇದ್ದೀನಿ. ಒಂದು ಸ್ಪೂನ್ ಮಾಡ್ತೀನಿ ಅಷ್ಟೇ. ಅವನು ಇದನ್ನು ಕೊಟ್ಟು ತಿನ್ನಲ್ಲ ಇವಾಗ. ನೋಡಬೇಕು, ಬರೀ ತಿನ್ನಿಸೋದು. ಮಧ್ಯಾಹ್ನ ಏನು ತಿಂದಿಲ್ಲ, ಬೆಳಗ್ಗೆ ಒಂದು ದೋಸೆ ತಿಂದ ಅಷ್ಟೇ. ಇಡ್ಲಿ ದೋಸೆ ಅಂದರೆ ತುಂಬ ಇಷ್ಟಪಡ್ತಾನೆ ರೈಸ್ಗಿಂತ. ಅದ್ರ ಜೊತೆಗೆ ಕೆಲವೊಂದ್ಸತಿ ಉಪ್ಪಿಟ್ಟು ಮಾಡಿಕೊಡ್ತೀನಿ, ಬೆಲ್ಲ ಹಾಕ್ತೀನಿ ನಾನು, ಹಾಗಾಗಿ ಸ್ವಲ್ಪ ತಿಂತಾನೆ. ನೋಡ್ಬೇಕು ಇವಾಗ ತಿಂತಾನೆ ಅಂತ. ಮೆಡಿಸಿನ್ ಇದೆ, ಹಾಗಾಗಿ ಸ್ವಲ್ಪ ಹೇಗಾದರೂ ಮಾಡಿ ಒಂದು ಊಟ ಮಾಡಿಸ್ತೀನಿ.
ಅಪ್ಪು ಕಾರ್ ನಿನ್ನೆಯಿಂದ ಆಡಿಸ್ಲೇ ಇಲ್ಲ ನಾನು, ಮಳೆ ಇತ್ತಂತ. ಇವಾಗ ಇವ್ರು ಇರೋದ್ರಿಂದ ತಂದು ಹೊರಗಡೆ ಇಟ್ಟಿದ್ದಾರೆ. ಆಟ ಆಡ್ತೀಯಾ? ಊಟ ಮಾಡೋದಕ್ಕೋಸ್ಕರ ಕಾರ್ ಆಡ್ಸೋದು ಇವಾಗ. ರಿಮೋಟ್ ಇಲ್ಲಿ. ಸ್ಟಾಪ್ 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 ಸ್ಟಾಪ್. ಏ ಜಾಣ ಮರಿ, ಬಾಯ್ ಬಾಯ್. ಹಾ ಬಾಯ್. ತಗೊಂಡು ತುಂಬ ಟೈಮ್ ಆಯಿತು. ಯಾವತ್ತು ತಗೊಂಡಿದ್ದಿಲ್ಲ? ಒಂದು ಬರ್ಡೇ ಆಗಿ 1-2 ತಿಂಗಳಿಗೆಲ್ಲ, ಒಂದು 3-4 ತಿಂಗಳಾಯ್ತಾರೆ. ಇಷ್ಟು ಯೂಸ್ ಮಾಡಲಿಲ್ಲ. ಮನೆ ಒಳಗಡೆನೇ ಆಟ ಆಡ್ತಿದ್ದ. ಮತ್ತು ಇಲ್ಲಾದರೆ ಚೆನ್ನಾಗಿದೆ ಅವನಿಗೆ ಹೊರಗಡೆ ಆಟ ಆಡೋದಕ್ಕೆ. ಹಾ ಮಾಡು, ತಿನ್ನು ಬೇಗ. ಇದೇ ಕೆಲಸ. ತಿನ್ನು. ಜಾಣ. ಬಾಯ್ 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 ಚಿನ್ನಿ. ಟಾಟಾ ಬಾಯ್. ಬಾಯ್. ಫಿಶ್ ಫ್ರೈ ರೆಡಿ ಆಗಿದೆ. ಮುರಿಯಾ ಫಿಶ್ ಫ್ರೈ. ಟೇಸ್ಟ್ ಮಾಡಿ. ಎಂದಕ್ಕೆ ಏತಕ್ಕೆ ಈ ನಗು? ಏತಕ್ಕೆ ಈ ನಗು? ಇಲ್ಲಿ ಯಾರು ತಿನ್ನಲ್ಲ, ಅವರು ತಗೊಂಡು ಬಂದಿದ್ದಾರೆ. ಅವರೊಬ್ಬರೇ ತಿನ್ಬೇಕು ಇವಾಗ. ಇಷ್ಟು ಒಳ್ಳೆದಾ? ಊಟ ಎಲ್ಲ ಆಯಿತು. ಇವಾಗ ಮಲಗಬೇಕು. ಅಪ್ಪು ಬರ್ತಾ ಇಲ್ಲ. ಇಲ್ಲಿ ನೋಡಿ, ಸೊಳ್ಳೆ ಬ್ಯಾಟ್ ಹಿಡ್ಕೊಂಡು ಹೊರಗಡೆ ಹೋಗ್ತಾ ಇದ್ದಾನೆ. ಅಪ್ಪು ಅವನಿಗಿನ್ನ ರಾತ್ರಿ ಆಗಿಲ್ಲ. ಪ್ರಜ್ವಲ್ ಅವ್ರು ಇದ್ರೆ ಅವ್ನು ಲೇಟ್ ಮಲಗೋದು. ಬಾಚಿನಿ. ಹತ್ತು ಮೇಲೆ, ಹತ್ತು ಮೇಲೆ. ಯಾರು? ಸೋನಕ್ಕನ? ಸೋನಕ್ಕ ಬೇಡ ಬೇಡ, ಸೋನಕ್ಕ ಬೇಡ. ಸೋನ ಗುಡ್ ನೈಟ್. ಅಯ್ಯೋ, ಸಂಜೆ ಆಗಿತ್ತು. ನಾವು ಹೊರಗಡೆ ಹೋಗೋದು. ಏನಪ್ಪು? ಬೆಳಗ್ಗೆಯಿಂದ ಯಾವುದೇ ರೀತಿ ಡ್ರೆಸ್ ಮಾಡ್ಕೊಳ್ಳಿಲ್ಲ. ಅಪ್ಪನ ಹಿಡ್ಕೊಳ್ಳೋದೇ ಆಗುತ್ತೆ. ಹಾಗಾಗಿ ಅವ್ರು ಬಂದ್ರ ಮೇಲೆ ಕೋಟೇಶ್ವರಕ್ಕೆ ಹೋಗಿ ಬಂದ್ವಿ. ರಾಖಿ ತೊಗೊಂಡ್ವಿ. ಕೊರಿಯರ್ ಮಾಡೋದಕ್ಕೆ ಎನ್ವೆಲಪ್ ತೊಗೊಂಡು ಬಂದ್ವಿ. ಹಾಗೆ ಅಪ್ಪುಗೆ ಥರ್ಮೋಮೀಟರು ಸಿಕ್ತು. ಇನ್ನೊಂದು ಕೆಲಸ ಏನು? ಹಾಂ, ನಂಗೆ ಇಯರಿಂಗ್ಸ್ ಬೇಕಿತ್ತು. ಇಯರಿಂಗ್ಸು ತೊಗೊಂಡೆ. ಆಲ್ಮೋಸ್ಟ್ ಇವತ್ತೆಲ್ಲ ಕೆಲಸ ಮುಗೀತು. ಇವತ್ತಿನ ವಿಡಿಯೋನ ಎಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್.